ಏನಾಗಿದೆ ಅಂದರೆ 16 ವರ್ಷ ಏನಾಗಿದೆ ಈ ಸಂಘ ಸಂಸ್ಥೆ ಕಾನೂನು ಚೌಕಟ್ಟು ಹೋರಾಟಿದ್ವಿ. ನಾವು ಏನೋ ಅಭಿಮಾನಿಗಳು ಮಾಡ್ತಾರೆ ಯಾಕೆಂದ್ರೆ ಎಲ್ಲರೂ ಹೋಗ್ಬಾರ್ದು ಅಂತ ನಾವು ಅಂದ್ಕೊಂಡು ಒಂದು ವೀರಕಪುತ್ರ ಶ್ರೀನಿವಾಸ ಒಂದು ವೀರು ಮುನ್ಸೂಚನೆ ಇರಲಿ ಅವ್ರ ತಪ್ಪು ನಾವು ಹೇಳೋಕ್ಕಾಗಲ್ಲ, ಯಾಕಂದರೆ ಮಾಡಬೇಕಾಯ್ತು. ಏನಾಗಿದೆ ಅಂದರೆ ಅದನ್ನು ಕಾನೂನು ಮೈಸೂರಲ್ಲಿ ಕೊಟ್ಟಂಥ ವಿಷಯದಲ್ಲಿ ಇವರು ಅದನ್ನು ಸ್ವಲ್ಪ ಅಡ್ವಾಂಟೇಜ್ ತೊಗೊಂಬಿಟ್ರು ನಮ್ಮ ಅಭಿಮಾನಿ ಸ್ಟುಡಿಯೋ. ಆಮೇಲೆ ಇದು ಸ್ವಂತ ಜಾಗ ಅಂತ, ಇದು ಕಾನೂನು ಸ್ಟುಡಿಯೋ ಅಂತ ಕೊಟ್ಟಿದ್ದು ಜಾಗ, ಸ್ಟುಡಿಯೋ ಕೊಟ್ಟಿದ್ದು ನಮ್ಮ ದಾಖಲೆ ಇದೆ. ಅವರು 6,000 ಕಟ್ಟಿದ್ದಾರೆ ಅಂತ ಅದು ಯಾವುದು ಕೊಟ್ಟಿದ್ದಾರೆ ಎಲ್ಲ ನಮ್ಮ ಹತ್ರ ದಾಖಲೆಗಳಿದೆ. ದಾಖಲೆ ಇದ್ದಲ್ಲೇ ನಮ್ಮ ಲಾಯರ್ ಮಾತಾಡಲ್ಲ. ಆಮೇಲೆ ಕಾನೂನಿಗೆ ಪಾಪ ಇದೆಲ್ಲ ಗೊತ್ತಾದರೆ ಇವ್ರು ಯಾವತ್ತು ಅಪ್ಲಿಕೇಶನ್ ಹಾಕಿರೋರು ಯಾರಿಗೂ ಗೊತ್ತೇ ಇಲ್ಲ. ಕಾರ್ತಿಕ್ ನಾನು ಹೇಳಿದ ಪ್ರಕಾರ ಪ್ರತಿಯೊಬ್ಬರು ಗೊತ್ತಿದೆ ಅಂತ. ಆ್ಯಕ್ಚುಲಿ ನಾನು ಕಾರ್ತಿಕ್ ಇವತ್ತಿನ ಕರ್ಕೊಂಬರ್ತಾ ಇದೆ. ಅವ್ನು ನೀನು ಯಾವುದು ತಮಿಳ್ನಾಡು ದೇವಸ್ಥಾನಕ್ಕೆ ಪೂಜೆಗೆ ಕೊಟ್ಟಿದ್ದು ಸರ್, 4 ದಿನ ಇರಲ್ಲ, 4 ದಿನ ಬಂದಮೇಲೆ ಮೀಟ್ ಮಾಡ್ತಿದ್ದೆ. ಎಲ್ಲ ಅಭಿಮಾನಿಗಳು ಗೊತ್ತಿದೆ, ಎಲ್ಲ ಗೊತ್ತಿದೆ ಅಂತ ಹೇಳ. ನಾವು ಇದ್ರಲ್ಲಿ ನಂಬರ್ ಯಾರು ಆ ಭಗವಂತ ಒಪ್ಪಿಗೆ ಕೊಟ್ಟು ಕಾರ್ತಿಕೆ ಡೆಮಾಲಿಶ್ ಮನೆ ಜನವರಿ 6 ಆಗಿದ್ದು ಎಲ್ಲ ಸಂಘ ಗೊತ್ತಿದೆ, ಯಾರು ಮಾತಾಡಿಲ್ಲ, ಅದಕ್ಕೆ ಸುಮ್ಮನಿದ್ದೆ ಅಂತ. ಹಾಂ ಇದು ಏನಾಗಿದೆ ಅಂದರೆ ಅಮ್ಮ ನೀವು ಕೇಳೋಕ್ಕಷ್ಟೇ. ನಮ್ಮ ಮನೇಲಿ ಮಾಡಿದಾಗ ಅನಿರುದ್ಧವರು ಇದಕ್ಕೆ ನೇತೃತ್ವ ತಗೋಬೇಕಾಗುತ್ತೆ. ಅನಿರುದ್ಧವ್ರಿಗೆ ಲಾಸ್ಟ್ ಟೈಮು ಭಾರತಿ ಮೇಡಮ್ಗೆ ಸುಮಾರು ವರ್ಷಗಳ ಅಲ್ದು ಅವ್ರು ನಿಮಗೆಲ್ಲ ಗೊತ್ತಿದೆ ಬೇಡ ಅಂತ ಹೊಟ್ಟೋದ್ಮೇಲೆ ಅವ್ರ ಮೇಲೆ ಒಂದು ಹೆಸರು ಹೇಳಿದ್ರು, ಇದು ಬೇಡ ನಮಗೆ ಸಂಬಂಧ ಇಲ್ಲ ಅಂತ ಹೇಳೋರೆ ಅಂತ. ಯಾಕೆಂದರೆ ಆ ವಿಷಯದಲ್ಲಿ ಮನೆಯವ್ರ ಸಮ್ಮತಿ ಬೇಕು ಅಂತ ಕಾನೂನು ಕೇಳುತ್ತೆ. ಅಭಿಮಾನಿ ಮನೆಯವ್ರ ಸಮ್ಮತಿ ಬೇಕು ಅಂದಾಗ ಮನೆಯವ್ರು ಅಲ್ಲಿದ್ದಾಗ ಅದ್ರ ಬಗ್ಗೆ ಹೆಚ್ಚಿಗೆ ಗಮನ ಕೊಟ್ಟಿಲ್ಲ ಅಂತ ಅದಕ್ಕೆ ಮನೇಲಿ ಮೀಟಿಂಗ್ ಕರೆದು ನಾವು ನಿಮ್ಮ ಜೊತೇಲಿ ಇದ್ದೀವಿ ಅಂತ ಅನಿರುದ್ಧ ಘೋಷಣೆ ಮಾಡಿದ್ದಾರೆ. ಯಾವುದೇ ಅಭಿಮಾನಿ ನಾನು ನಿಮ್ಮ ಜೊತೇಲಿ ಇದ್ದೀನಿ ಅಂತ. ವೀರಕಪುತ್ರ ಶ್ರೀನಿವಾಸನೇ ಪತ್ರಿಕೆ ಕರೆದು ಪಾಪ ಸುದೀಪ್ ಅರ್ಥ ಕರೆದು ಖುಷಿ ಆಯಿತು, ಮಾಡಲಿ, ನಾವೆಲ್ಲ ಇರ್ತೀವಿ. ಈ ಸ್ಥಳ ಯಾಕೆ ಕೇಳ್ತಾ ಇದ್ದೀವಿ ಅಂದರೆ ಅಂತ್ಯಕ್ರಿಯೆ ಆದ ಜಾಗಕ್ಕೋಸ್ಕರ ನಾವು ಕೇಳ್ತಾ ಇದ್ದೀವಿ. ಅದಕ್ಕೆ ಕಾನೂನು ಅವಕಾಶ ಇದೆ, ಕೊಡ್ಬೋದು. ಸರ್ಕಾರದ ಸ್ಟುಡಿಯೋ ಆದ್ದರಿಂದ ಕೊಡೋಕ್ಕೆ ಅವಕಾಶ ಇದೆ. ಇಲ್ಲಾಂದ್ರೆ ಬಾಲಣ್ಣವ್ರ ಮಕ್ಕಳು ಸ್ವಂತ ಆಸ್ತಿ ಅದು ಆಗಿದ್ರು ದಯವಿಟ್ಟು ಕೊಡಿ, ಅದಕ್ಕೆ ಏನು ಬೇಕು ಸಂಬಂಧ ಕಾನೂನು ಚೌಕಟ್ಟು ದುಡ್ಡು ಕಟ್ಟೋಕೆ ನಾವು ರೆಡಿ ಇದ್ದೀವಿ. ನಾವೇನು ಇಲ್ಲ ಅಂತ ಹೇಳ್ತಾ ಇಲ್ಲ, ನಾವು ನಿಮ್ಮನ್ನು ದೌರ್ಜನ್ಯ ಮಾಡಿ ಕೇಳ್ತಾ ಇಲ್ಲ. ಅಲ್ಲಿ ಜಾಗ ಅವತ್ತು ಅಂತ್ಯಕ್ರಿಯೆ ಮಾಡೋಕ್ಕೆ ಕೊಟ್ಟಿಲ್ಲ, ನಾವು ನಿಮ್ಮ ಬರ್ತಿರಲಿಲ್ಲ ಸರ್ಕಾರ. ಆಮೇಲೆ ನನಗೆ ಈ 2014 13 ಪಾಪ ಇವ್ರು ಬಂದಿರು ನಮ್ಮ ಗಣೇಶ್ ಅವರು, ಸರ್ ಹಿಂಗೆ ಒಂದು ಸ್ವಲ್ಪ ಅಮೌಂಟ್ ಬೇಕು, ಅದ್ರ ಬಗ್ಗೆ ಸರ್ಕಾರ ಕೊಡ್ತೀನಿ 2 ಕೋಟಿ ಕೊಡ್ತೀನಿ ಅಂತ ಹೇಳಿದೆ, ದಯವಿಟ್ಟು ಒಂಚೂರು ಒಂದಷ್ಟು ಸಾಲ ಕೊಡಿ ಅಂದರು. ನಾನು ಹೇಳಿದೆ ಬರ್ಕೊಟ್ಬಿಡು, ನಾನು ಇವತ್ತೇ ನಾನು ಕೊಡ್ತೀನಿ, ಸರ್ಕಾರ ಬಂದು ಕೊಟ್ಟಾಗ ನಾನು ಇಸ್ಕೊತೀನಿ, ಕೊಡ್ತೀನಿ, ಸುಮ್ಮನೆ ಇರ್ತೀನಿ ಅಂತ ಹೇಳಿದೆ. ಅವ್ರಿಗೆ ಕೋರ್ಟಲ್ಲಿದೆ ಹಿಂಗೆ ಬರಲಿ ಸರ್ ಅಂದರು. ಕೋರ್ಟಲ್ಲಿದ್ದಾಗ ನಾನು ಕಾಸು ಕೊಡೋಕ್ಕೆ ತಪ್ಪಾಗುತ್ತೆ, ನಾನು ಕೊಡೋಲ್ಲ. ಇಲ್ಲ ನಾವು ಅವತ್ತು ಬರ್ಕೊಟ್ಟಿದ್ರೆ ಅವತ್ತೇ ಕಾಸು ಕೊಡ್ತಾಯಿದ್ರು. ಆಮೇಲೆ ಇದು ಅವ್ರ ಅಕ್ಕ ಗೀತಾ ಬಾಲಿಯವರು ಇದ್ದಾರಲ್ಲ, ಅವರು ಸುಮ್ಮನೆ ಸ್ವಲ್ಪ ಅವ್ರು ಇವಾಗೆಲ್ಲ ಯಾವ ರೀತಿ ಮಾತಾಡ್ತಾರೆ ಒಂಥರ ನಾನು ಹೋರಾಟ ಸಪೋರ್ಟ್ ಮಾಡ್ತೀನಿ. ಅವತ್ತಿನ ಕೇಸ್ ಹಾಕಿ ಅಡ್ಡಗಾಲಕ್ಕೆ ಕಾರಣ ಅವರೇ. ಸುಮಾರು ಫಸ್ಟು 2004 10 ಎಕರೆ ಮಾರಿದಾಗ ಅದು 35 ಲಕ್ಷ ಪರ್ ಎಕರೆ ಥರ 3,50,00,000 ಮಾರಿದ್ದಾರೆ 10 ಎಕರೆನ. ಪ್ರಭಾವಿ ನಾಯಕರ ಜೊತೆ ಮಾರಿ ವ್ಯಾಪಾರ ಆಗಿದೆ. ವ್ಯಾಪಾರ ಆದ ನಂತರ ಗೀತಾ ಬಾಲಿಯವರಿಗೆ ಹೋಗಿ ಗಲಾಟೆ ಮಾಡಿ ದುಡ್ಡು ತೊಗೊಂಡಿದ್ದಾರೆ. ಇವ್ರು ಇಲ್ಲ ಅಂತಾರೆ, ದುಡ್ಡು ತೊಗೊಂಡಿದ್ದಾರೆ. ಇವ್ರಿಗೆ ಹಣ ಬೇಕಷ್ಟೇ. ಅವ್ರಿಗೆ ಯಾರು ಇದಕ್ಕೂ ಅದಕ್ಕೆ ಅವತ್ತು ದುಡ್ಡು ಕೊಟ್ಟು ಅಂಬರೀಷ್ ಅವ್ರ ಮನೆ ಬಂದಾಗ ಅಂಬರೀಷ್ ಅವ್ರು ಕೋಪ ಬಂತಡೆ ಬೈದು ಕಳಿಸ್ಬಿಟ್ರು. ಇವನು ಒಂದ್ಸತಿ ಇಲ್ಲಿ ಮುಂದೆ ಬಂದು ತೊಗೋತೀನಿ ಅಂತೇಳಿ ಹಿಂದೆಗಡೆ ಹೋಗಿ ಲಾಯರ್ ಕಳಿಸೋದು. ಇದು ದ್ರೋಹ. ಯಾರು ನಂಬನ? ಇಲ್ಲಾಂದ್ರೆ ಅವತ್ತೇ ಆಗಿರೋದಿತ್ತು. ಆ ನೊಂದು ಯಾವಾಗ ಗೀತಾ ಬಾಲಿಯವ್ರು ರೀತಿ ನಮಗೆ ಈ ಮನೇಲಿ ಅಂಬರೀಷ್ ಅಣ್ಣ ಮನೆ ಬಂದು ಒಂದ್ಸತಿ ಮಾಡ್ಕೊಡ್ತಿದ್ರು. ಅಂಬರೀಷ್ ಅವ್ರು ನೋಡೋಕೆ ಅವತ್ತೇ ನಾವು ಸಿಕ್ಕಾಪಟ್ಟೆ ಬಿಟ್ಟು ನಮ್ಮ ನೋವು ತಡೆದ ಅಂಬರೀಷ್ ಅವ್ರು ಬಾಯಿ ಬಂದು ಬೈ ಕಳಿಸಿದ್ರು. ನಿನ್ನ ಮನುಷ್ಯನ ನೀನು ಬರೀ ಆಸೆನಾ? ಇಲ್ಲ ನಾ ಕೋರ್ಟ್ಗೆ ಹೋಗಿ ತೆಗಿತೀನಿ, ನೆಕ್ಸ್ಟ್ ವೀಕ್ ತೆಗಿತೀನಿ ಅಂದ್ಬಿಟ್ಟು ಹೋಗಿ ತೆಗಿಲಿಲ್ಲ. ಈ ರೀತಿ ಮೋಸ ಮಾಡಿದ್ರು. ಆಮೇಲೆ ಸರ್ಕಾರ ಕೊಟ್ಟು ಜಾಗ ಕೊಡೋದು ತಪ್ಪೇನೆ. ನಾವೇನು ಪಾಪ 4 ಎಕರೆ ಕೊಡಿ ಕೇಳಲಿಲ್ಲ, 2 ಎಕರೆ ಕೇಳಿಲ್ಲ, ಅರ್ಧ ಎಕರೆ ಕೇಳಿಲ್ಲ, ಕೇವಲ 10 ಕುಂಟೆ ಮುಂದೆಗಡೆ ಹೋಗಿ ಜಾಗಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಗರ್ಭ ಹುಡುಗಿ ಪೂಜೆ ಮಾಡಿಕೊಂಡು ಆ ಪರಮಾತ್ಮನ ಆಶೀರ್ವಾದ ತಗೊಂಡು ಬರ್ತೀವಿ. ಏನಕ್ಕೆ